ಎಲ್ಲಾರ ಮನೇಲಿ ಹಚ್ತಾರ ದೀಪ, ಎಲ್ಲಾರ ಮನೇಲಿ ಹಚ್ತಾರ ದೀಪ. ಆದಷ್ಟು ಬೇಗ ಬರ್ಲಿ ನಮ್ ದರ್ಶನ್ ತೂಗು ದೀಪ. ಬಂದಿ ನೋಡ್ರಿ ಹಂದಿ. ಕನ್ನಡ ಅಭಿಮಾನಿ ನಮ್ ಬಾಸು, ಕನ್ನಡದ ಅಭಿಮಾನಿ ಡಿ ಬಾಸು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಮುಂದಿನ ಸೂಪರ್ ಸ್ಟಾರ್ ದರ್ಶನ್. ಇಲ್ಲ, ಆಲ್ರೆಡಿ ಸೂಪರ್ ಸ್ಟಾರ್ ಅಣ್ಣ ಅವರು. ಒಳ್ಳೇದಾಗ್ಲಿ ಸರ್ ಎಲ್ರಿಗೂ. ಸಿನಿಮಾ ತುಂಬಾ ಚೆನ್ನಾಗಿದೆ. ಒಂದೊಂದು ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ತೋರ್ಸೋ ನನ್ ಡಿ ಬಾಸು. ಅಂಬರೀಷ್ ಅಣ್ಣ ಆಗಿರ್ಬೋದು, ವಿಷ್ಣು ಅಣ್ಣ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಶಂಕರಣ್ಣ ಆಗಿರ್ಬೋದು, ಪ್ರತಿಯೊಬ್ಬರನ್ನು ತೋರಿಸಿದ್ದಾರೆ. ಇದ್ರ ಅರ್ಥ ಏನು ಅಂದ್ರೆ ನಮ್ಗೆ ಯಾವುದು ಕಾಂಟ್ರವರ್ಸಿ ಇಲ್ಲ ಅಂತ. ಅಷ್ಟೇ, ಕನ್ನಡ ಸಿನಿಮಾ ಒಂದೇ ಅಂತ ನಮ್ಗೆ ಯಾವ ಭೇದ ಭಾವ ಇಲ್ಲ. ಡಬಲ್ ಕ್ಯಾರೆಕ್ಟರ್ ಇತ್ತೀಚೆಗೆ ತುಂಬಾ ಕಮ್ಮಿ, ಮತ್ತೆ ತುಂಬಾ ಬರ್ತಾ ಇತ್ತು. ವಿಷ್ಣುವರ್ಧನ್ ಆಗಿರ್ಬೋದು, ಎಲ್ಲರೂ, ಅಂಬರೀಷ್ ಅಣ್ಣ ಆಗಿರ್ಬೋದು, ಶಂಕರ್ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಎಲ್ಲಾರಾಗಿರ್ಬೋದು, ಎಲ್ಲರೂ ಮಾಡ್ತಾ ಇದ್ರು. ಈಗ ನಮ್ ಬಾಸ್ ಫಸ್ಟ್, ಈಗ ನಮ್ ಬಾಸ್ ಮಾಡ್ತಾ ಇರೋದು ಈ ನಮ್ ಜನರೇಷನ್ಗೆ. ತುಂಬಾ ಖುಷಿ ಆಗುತ್ತೆ. ಬಟ್ ನಾನು ಹೇಳೋದೇನಂದ್ರೆ, ಸಿನಿಮಾ ಡೆವಿಲ್ ಸಿನಿಮಾ ಪ್ರತಿ ಥಿಯೇಟರ್ ಹೌಸ್ಫುಲ್. ನಿಮ್ಮ ಅಮ್ಮನ ಪಿಂಡ. ತುಂಬಾ ಜನ ಬರ್ತಾ ಇದ್ದಾರೆ. ಬಟ್ ಅಂದ್ರೆ ನಮ್ ಬಾಸ್ ಶಾಶ್ವತವಾಗಿ ನಮ್ಮ ಎದೆಯಲ್ಲಿ ಉಳಿದ್ಬಿಟ್ಟಿದ್ದಾರೆ ಅಚ್ಚಾಗಿ. ಬಟ್ ನಾನು ಹೇಳೋದೇನಂದ್ರೆ, ವಿಜಯತ್ಗೆ ಹೇಳ್ ಕಳ್ಸಿದ್ರಂತೆ, ನನ್ನ ಸಾವಿರ ಹುಷಾರಿರೋವರೆಗೂ ನಾನು ಯಾವತ್ತೂ ನನ್ನ ಫ್ಯಾಮಿಲಿ ಅಂತ. ನಿಮ್ ಅಜ್ಜಿ ಮಾಡಕ್ಕೆ ಕ್ಯಾಮ್ ಇಲ್ವಲ್ಲ, ಅದ್ ನಿಂತ್ಕೊಳ್ಳಲಿ. ನಾನು ಹೇಳ್ತೀನಿ, ಈ ಜನ್ಮ ಅಲ್ಲ, ಇನ್ನು 100 ಜನ್ಮ ಎತ್ ಬಂದ್ರು ಅವ್ರ ಅಭಿಮಾನಿನೇ ಬಾಸ್ ನಾನು. ಚಮಚ ನನ್ನ ಮಗನ, ಅದನ್ನ ಬಿಡು. ಬಟ್ ನಾನು ಹೇಳೋದೇನಂದ್ರೆ, ಬಾಸ್ ನೀವ್ ಹೇಳ್ಕೊಟ್ಟ ದಾರಿ, ನಿಮ್ಮ ರೀತಿ ನಾವು ಸಿನಿಮಾ ಬಂದಾಗ ನೋಡ್ತೀವಿ, ಜಾಲಿ ಮಾಡ್ತೀವಿ, ಖುಷಿ ಪಡ್ತೀವಿ, ಎಂಜಾಯ್ ಪಡ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಯಾರಿಗೂ ನೋವಾಗೋ ತರ, ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಿದ್ದೀನಿ. ಯಾವತ್ತೂ ನಿಮ್ಮ ಹೆಸರು ಕೆಟ್ಟ ಹೆಸರು ತರಂತ ಕಳಕ ಕೆಲಸ ನಾವು ಮಾಡಲ್ಲ ಸರ್, ನಿಮ್ಮ ಅಭಿಮಾನಿಯಾಗಿ ಅಂತ ಹೇಳ್ತೀನಿ ಸರ್. ನನ್ ಮೇಲೆ ಆಣೆ ಇಟ್ಟು, ನನ್ ಮೇಲೆ ಆಣೆ ಇಟ್ಟು. ಖುಷಿ ಆಗುತ್ತೆ ಸರ್. ಎಲ್ಲ ಫ್ಯಾಮಿಲಿ ನೋಡುವಂತ ಸಿನಿಮಾ ಸರ್ ಇದು. ನಿಜವಾಗ್ಲೂ ಇದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ. ಎಷ್ಟು ಬದುಕು ನೀವು ಬದುಕ್ತಾವ. ತುಂಬಾ ಖುಷಿ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇತ್ತು, ಫ್ಯಾಮಿಲಿ ಕುತ್ಕೊಂಡು ನೋಡುವಂತ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಸೂರ್ಯವಂಶ ಇದೆಲ್ಲ ನೋಡಿದಿರಲ್ಲ, ಆ ತರ ಸಿನಿಮಾ. ಸಿನಿಮಾ ಬಗ್ಗೆ ಯಾರಿಗೂ ಕ್ಲಾರಿಟಿ ಸಿಗಲ್ಲ, ಆ ತರ ಸಿನಿಮಾ ಇದೆ. ಕ್ಲಾರಿಟಿ ಸಿಗಬೇಕು ಅಂದ್ರೆ ಕುತ್ಕೊಂಡು 2-3 ಸಲ ಸಿನಿಮಾ ನೋಡ್ಬೇಕು. ನಿಮ್ಮ ಕೊಡ್ತಾನೆ. ಆ ತರ ಇದೆ, ತುಂಬಾ ಖುಷಿ ಆಗುತ್ತೆ. ಜೈ ಡಿ ಬಾಸ್. ನಾನು ಹೇಳೋದೇನಂದ್ರೆ, ಯಾವುದೇ ಬಾಲಿವುಡ್ ಹಾಲಿವುಡ್ ಆಗ್ಲಿ ನಮ್ ಬಾಸ್ ಮಾಡಲ್ಲ, ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಕನ್ನಡಿಗರಾಗಿ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತೀನಿ ಸರ್, ನೀವು ಕನ್ನಡ ಅಭಿಮಾನ ಇಟ್ಟಿದ್ರೆ ನಾವು ಕೂಡ ನಿಮ್ಮ ಅಭಿಮಾನಿಗಳು, ನಿಮ್ಮನ್ನ ಪಾಲ್ಸ ನಾವು ಇಟ್ಟಿದ್ವಿ ಸರ್. ಯಾವತ್ತೂ ಕನ್ನಡ ಸಿನಿಮಾ ಸೋಲ್ಸಕ್ ಬಿಡಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ ಟಿವಿಲು ಸಾತ್ರು ಬಿಡಲ್ಲ ಸರ್, ಕೆಲ್ಸ ಎತ್ತಿರ್ತೀವಿ ಸರ್. ಒಳ್ಳೇದಾಗ್ಲಿ ಸರ್. ಅಯ್ಯೋ ತೆರಿಗೆ, ಅದೇವ ಕಾರಂದಿ ಮಾಂಸ ತಿನ್ನಂಗಿರ ಚೆನ್ನಾಗಿತ್ತಲ್ಲೋ, ಯಾಕೆ ಇವನೇ ಹೊಡೆದಾಕೋದಿತ್ತು ಸರ್. ನಾನು ಹೇಳ್ತಿಲ್ಲ, ನಾನು ಅವ್ರನ್ನ ಫಾಲ್ಸ್ ಅವನು, ಅವ್ರನ್ನ ಪ್ರೀತಿಸವನು, ಅವ್ರ ದಾರಿ ನಡೆಯೋನು. ನಾನು ಎಲ್ಲ ಸಿನಿಮಾನ ಗೌರವಿಸ್ತೀನಿ ಸರ್. ಹಾಗೆ ನಮ್ ಬಾಸ್ ಅಂತ ಸಿನಿಮಾ ಬಂದಾಗ ನೀವು ನೋಡ್ತಾ ಇರ್ಬೋದು, ಎಲ್ಲಾ ಸಿನಿಮಾಗಳು ರಿವ್ಯೂ ಕೊಡ್ತೀನಿ ನಾನು. ಆಯ್ತಾ, ನಮ್ ಬಾಸ್ ಸಿನಿಮಾ ಅಂದಾಗ್ಲೂ ಅಷ್ಟೇ ಎಲ್ಲಾನು ಒಂದೇ ತರ ನೋಡ್ತೀವಿ ಸರ್. ನಮ್ಗೆ ಯಾವ್ದು ಭೇದ ಭಾವ ಇಲ್ಲ, ನಾವ್ ಯಾವತ್ತು ಯಾರಿಗೂ ಕೆಟ್ಟದ್ ಬಯಸಲ್ಲ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರಾ ಅಷ್ಟೇ.
ಕನ್ನಡ ಸಿನಿಮಾಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ ಅಂತ ಅಭಿಮಾನಿ ಆಗಿ ನಾನು ಹೇಳೋದು ಒಳ್ಳೇದಾಗ್ಲಿ ಸರ್ ಎಲ್ಲ. ತಗದ್ ಕೊಟ್ಟೆ ಅಂದ್ರೆ ಪಂಗ್ಳಿಸ್ಕೊಂಡ್ಬಿಡ್ಬೇಕು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.